ಇನ್ನು ಎಷ್ಟೋ ತನಕ ಕಾಯಬೇಕು? ಮೊದಲು ಬೆಟ್ಟಿಂಗ್ ಕಾಸು ಕೊಡಿ ಅಣ್ಣ. ಗೇಮ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನಿಮ್ಮಲ್ಲಿ ಯಾರು ಫಸ್ಟ್ ಈ ಬಾಲ್ನ ತೊಗೊಂಡು ಇಲ್ಲಿಗೆ ಬರ್ತಾರೋ ಅವ್ರಿಗೇನೆ ಈ ಬೆಟ್ಟಿಂಗ್ ಕಾಸು ಫುಲ್ ಸಿಗುತ್ತೆ. ನೋ ರೂಲ್ಸ್. ಗೊತ್ತು ಕಣ. ಫಸ್ಟ್ ಗೇಮ್ ಶುರು ಮಾಡು. ಏನು ಎಲ್ಲ ರೆಡಿ ತಾನೇ? ಬೇಗ ಬರ್ರೋ. ಬನ್ನಿ ಬನ್ನಿ.
ನಿಮಗೆ ಎಷ್ಟು ಸಲ ಅಂತ ಹೇಳೋದು? ಬೆಳಗ್ಗೆನೆ ಗಲಾಟೆ ಶುರು ಮಾಡ್ಕೊಂಡಿದ್ದೀರಾ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಏನ್ ಆಟ ಇದೆ ಅಲ್ಲ? ಫ್ರೆಂಡ್ಲಿ ಗೇಮ್ ಸರ್. ಸರ್, ಈಗ ನಡೆದಿರೋದಕ್ಕೆಲ್ಲ ಇವನೇ ಕಾರಣ ಸರ್. ಆಟದ ಮಧ್ಯೆ ರೌಡಿಸಂ ಮಾಡಿ ಸಮಸ್ಯೆ ಹುಟ್ಟಾಕ್ತಾ. ಅದೆಲ್ಲ ಸರಿ, ಬೆಟ್ಟಿಂಗ್ ದುಡ್ಡೆಲ್ಲಿದೆ? ಸರ್, ಫ್ರೆಂಡ್ಲಿ ಮ್ಯಾಚ್ಗೆ ಯಾರು ಬೆಟ್ಟಿಂಗ್ ಮಾಡ್ತಾರೆ ಸರ್? ಲೇ, ನಿಮ್ ನೋಡಿದ್ರೆ ಫ್ರೆಂಡ್ಸ್ ತರ ಕಾಣ್ತೀರಾ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ಫ್ರೆಂಡ್ಸಾ. 104 ಇವ್ರನ್ನೆಲ್ಲ ಚೆಕ್ ಮಾಡು. ವಕೀಲ್ರೆ ಬೇಗ. ನೋಡಿ ಲಾಯರ್ ಸರ್, ಸಣ್ಣ ಮಕ್ಳಿಗೆ ಎಷ್ಟು ಟಾರ್ಚರ್ ಮಾಡ್ತವ್ರೆ. ನೀವುಗಳ ಸಣ್ಣ ಮಕ್ಳ? ಸರ್, ನಮ್ಮ ಏರಿಯಾ ಹುಡುಗರೇ ಸರ್. ದೊಡ್ಡದಾಗೇನ್ ಗಲಾಟೆ ಮಾಡಲ್ಲ. ಒಳ್ಳೆ ಹುಡುಗರು. ಆಟದಲ್ಲಿ ಒಂದು ಚಿಕ್ಕ ಗಲಾಟೆ ಬಿಟ್ಬಿಡಿ ಸರ್. ಇವ್ರನ್ನೆಲ್ಲ ಬೆಳ್ಸಕ್ಕಾಗದೆ ಇವ್ರ ಅಪ್ಪ ಅಮ್ಮನೇ ಬಿಟ್ಟಿದ್ದಾರೆ. ನಿಮ್ಗೂ ಇವ್ರಿಗೂ ಏನ್ ಸಂಬಂಧ? ಏನಾದ್ರೂ ಸಮಸ್ಯೆ ಆದ್ರೆ ಖಂಡಿತವಾಗ್ಲೂ ಅಪ್ಪ ಅಮ್ಮ ಬರ್ತಾರೆ ಸರ್. ಆ ಸಮಸ್ಯೆನೇ ಬರ್ದಾಗ ನೋಡ್ಕೊಳ್ಳೋದೇ ಸರ್ ಫ್ರೆಂಡು. ಇವ್ರೆಲ್ರೂ ನನ್ನ ಫ್ರೆಂಡ್ಸು ಸರ್. ನೀವು ನಮ್ಮ ಹಾರ್ಟ್ ಟಚ್ ಮಾಡ್ಬಿಟ್ರಿ ಲಾಯರ್. ಇದುವರೆಗೂ ಇಲ್ಲಿದ್ರಿ, ಇನ್ಮೇಲೆ ನೀವು ಇಲ್ಲಿರ್ತೀರಾ. ಫ್ರೆಂಡ್, ನಾವೇನೋ ಹೊರಗಡೆ ಬಂದ್ಬಿಟ್ವಿ, ಆದ್ರೆ ನಮ್ ಬಾಲೆ ಸಿಗ್ಲಿಲ್ವಲ್ಲ. ಬಾಲ್ ಏನಕ್ಕೋ? ಬೆಟ್ಟಿಂಗ್ ಕಾಸೆಲ್ಲ ಬಾಲೆಲ್ಲ ಇದೆ ವಕೀಲ್ರೆ. ಹೇ, ನೀವು ಉದ್ಧಾರ ಆಗಲ್ಲ ಕಣ್ರು. ಗಲ್ಲಿ ಹುಡುಗ ನಾನು, ಹಾಡೋದ್ರಲ್ಲಿ ಕುಮಾರ್ ಸಾನು. ನಾನು ಸೆಂಟ್ರಲ್ಲಿ ಬಂದ್ಬಿಟ್ರೆ ಜಂಕ್ಷನ್ ಜಾಮನೆ. ಎಡಬಲ ದೋಸ್ತಿ ನೀವೇ ನನ್ನ ಆಸ್ತಿ. ನನ್ನ ಜೊತೆ ನೀವಿದ್ರೆ ಆಕಿಕ್ಕೆ ಬೆರೆನೆ. ಬೇರೆ ರೂಟಲ್ಲಿ ಹೋಗೋದಿಲ್ಲ ನಾನು ಹುಷಾರು. ಭೇದ ಭಾವ ಮಾಡೋದಿಲ್ಲ ನಮ್ದೇ ಪವರು. ಎಲ್ಲ ಸೇರಿ ಒಟ್ಟು ಗುಡಿ ಟಪ್ಪಂಗುಚಿ ಆಡೋದೇನೆ ಆಟ. ನಮ್ಮಾಟ ನೀ ನೋಡೋ, ನಮ್ಮಾಟ. ಗಲ್ಲಿ ಹುಡುಗ ನಾನು, ಹಾಡೋದ್ರಲ್ಲಿ ಕುಮಾರ್ ಸಾನು. ನಾನು ಸೆಂಟ್ರಲ್ಲಿ ಬಂದ್ಬಿಟ್ರೆ ಜಂಕ್ಷನ್ ಜಾಮನೆ. ನಾಳೆ ಏನಾಗುತ್ತೋ ನಂಗೆ ತಿಳಿದಿಲ್ಲ. ಈ ಕ್ಷಣ ಬಾಳಿ ಬದುಕುವ ಬಾರ. ನಾ ಯಾರೋ ನೀ ಯಾರೋ ಜಗಳ ಯಾಕೆ? ಬದುಕನ್ನು ಖುಷಿಯಾಗಿ ನಡೆಸುವ ಬಾರ. ಎಲ್ಲರ ಜೊತೆ ಕೂಡಿ ನೀ ಸಂತೋಷದಿ ಬಾಳು. ಭೂಮಿ ಮೇಲೆ ಬಾಳೋದು ಸ್ವಲ್ಪ ಕಾಲನೇ. ಸೋಲು ಅನ್ನೋ ಮಾತು ಹತ್ರನೇ ಸುಳಿಯೋದಿಲ್ಲ. ಗರ್ಜಿಸುವ ನೀನು ದುನಿಯಾ ಹೇ ಹಮಾರ. ಎಲ್ಲ ಸೇರಿ ಒಟ್ಟು ಗುಡಿ ಟಪ್ಪಂಗುಚಿ ಆಡೋದೇನೆ ಆಟ. ನಮ್ಮಾಟ ನೀ ನೋಡೋ, ನಮ್ಮಾಟ. ಉಸಿರು ಇರೋವರೆಗೂ ಮಾತು ತಪ್ಪೋತಿಲ್ಲ. ನನ್ನೆದುರಿಗೆ ಯಾರೂ ನಿಲ್ಲೋದಿಲ್ಲ. ನಿನ್ ಮನಸ್ಸಿಗೆ ನೀನಿಂದು ಪಾಠ ಶಾಲೆ. ನೀನ್ ಕಾಣೋ ಕನಸಲ್ಲ ನಿಜ ಆಮೇಲೆ. ಸ್ವಂತ ಬಂಧವೆಲ್ಲ ಕಾಸಿದ್ರೆ ಚಂದ. ಗೆದ್ದ ಮೇಲೆ ನಿನಗೆ ಎಲ್ಲವೂ ಅಂದ. ಏನೇ ಬಂದರೂನು ಕುಗ್ಗಬೇಡ ನೀನು. ಈ ಜಗವು ನಿಂತೇನೆ ಸ್ಥಿರವಿರು ನೀನು. ಎಲ್ಲ ಸೇರಿ ಒಟ್ಟು ಗುಡಿ ಟಪ್ಪಂಗುಚಿ ಆಡೋದೇನೆ ಆಟ. ನಮ್ಮಾಟ ನೀ ನೋಡೋ, ನಮ್ಮಾಟ.
ಬೇಡ, ಹೇಳೋದ್ ಕೇಳಿಸ್ಕೊಳ್ಳಿ. ಏಯ್, ಇವಳ ಮೇಲೆ ಯಾರು ಕಲರ್ ಹಾಕ್ಬಾರ್ದು. ಥ್ಯಾಂಕ್ ಯು. ಯಾಕೆ ಅಂದ್ರೆ ಆ ಅಧಿಕಾರ ನನಗ್ ಮಾತ್ರ ಇದೆ. ಏ ಚಂದು, ನಾಳೆ ಬೇಗ ಶೆಡ್ಗೆ ಬಂದ್ಬಿಡಪ್ಪ. ಏ, ನಾನು ಹೇಳಿದ್ ಕೇಳಿಸ್ತೇನೆ ಇವನ್ಗೆ. ಲೇ, ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಬೆಳಕು ಹರಿದಿರೋದು. ಮನೆಗೆ ಯಾಕೆ ಬಂದೆ? ಅಲ್ಲೇ ಇರಬೇಕಿತ್ತು ತಾನೇ. ಲೇ, ಬುದ್ಧಿ ಇಲ್ದೇ ಇರೋನೆ. ಯಾರ ಜೊತೆಗೆ ಸೇರ್ಕೊಂಡು ಊರು ತಿರುಗ್ತಿರೋದು ನೀನು? ಏನಾಯ್ತು ನಿನಗೆ? ಇನ್ನು ಕುಡ್ದಿದ್ದು ಇಳ್ದಿಲ್ವಾ? ಓಯ್ ಇವಳೆ, ಏನ್ರಿ? ಇಲ್ಬಾ, ಇಲ್ಲಿ ಬಂದು ನಿನ್ ಮಗನ ಅವತಾರ ನೋಡು. ಈಗ ಯಾಕಪ್ಪ ನನ್ಗೆ ಹೊಡೆದ್ರಿ? ಸಾಯಿಸಿಲ್ವಲ್ಲ ಅಂತ ಸಂತೋಷ ಪಡು. ಎಲ್ಲಿಂದ ಕುಡ್ಕೊಂಬಂದಿರೋದು? ಬಾರಲ್ಲಿ. ಏನ್ ಬಾರಲ್ಲಿ ಪ್ಯಾಕೆಟ್ ಎಲ್ಲ ಮಾರ್ತಾರಾ? ಯಾಕಪ್ಪ, ನೀವು ಹೋಗಿ ಕುಡಿತೀರಾ? ಛೀ, ಬಾಯ್ ಮುಚ್ಚು. ನಮ್ದು ಊಟ ಆಗೋಕ್ಕಿಂತ ಮುಂಚೆ ನೀನ್ ಬರ್ಬೇಕು ತಾನೆ. ಇವಳು ಬೇರೆ. ಲೇ, ನಾನು ಹಾಕಿದ್ದನ್ನೇ ತಿನ್ಕೊಂಡು ನಾನು ಪ್ರಶ್ನೆ ಕೇಳಿದ್ರೆ ನನಗೆ ಎದುರು ಮಾತಾಡ್ತೀಯಲ್ವಾ? ಯಾಕೋ ಹೀಗ್ ಮಾಡ್ದೆ? ಅವ್ರು ಕೇಳಿದ ಪ್ರಶ್ನೆಗೆ ನೀನ್ ಯಾಕೋ ಉತ್ತರ ಕೊಡ್ತೀಯಾ? ಒಂದ್ ನಿಮಿಷ ನಿಲ್ಸು, ಆಮೇಲೆ ಉತ್ತರ ಕೊಡು. ಅಯ್ಯೋ ಹೋಗಮ್ಮ, ಸುಮ್ನೆ ಮಾತಾಡ್ಬೇಡ. ಓಯ್, ಓದಿ ಸಾಕು, ಹೋಗ್ ನಿದ್ದೆ ಮಾಡು. ಸರಿಮಾ. ಅಪ್ಪ, ಅಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಪೊಲೀಸ್ ಸ್ಟೇಷನ್ಗಾ? ಲೇ, ಏನೋ ಮಾಡ್ದೆ? ಹೊಡೆದ್ಯಾ, ಕೊಲೆ ಮಾಡಿದ್ಯಾ? ಏನ್ರಿ, ಯಾವಾಗ್ಲೂ ಕೊಲೆ ಮಾಡೋರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಾ? ಅದನ್ನ ನೋಡ್ದವ್ರು ಹೋಗಲ್ವಾ? ಸೂಪರ್ ಆಗಿ ಹೇಳ್ದೆ ಅಮ್ಮ. ಸರಿ ಹೋಗೋ, ಮೊದ್ಲು ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ನೀನೇನೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಿದ್ಯಾ? ಅರೆ, ಇದ್ರಲ್ಲಿ ಗೊತ್ತಾಗೋ ವಿಷಯ ಏನಿದೆ? ಅವ್ನ್ ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಎಲ್ಲ ಇರ್ಬೇಕಾಗಿತ್ತಲ್ವಾ? ಏನಕ್ ಮನೆಗ್ ಬರ್ತಿದ್ದ? ಏ ಚಂದು, ಬಾಪ ಊಟ ಮಾಡ್ಬಾ. ಆ ಲಾಯರ್ ಬಿಡ್ಸಿರ್ತಾರೆ. ಅಯ್ಯೋ ಹೋಗಮ್ಮ, ಇವನೇನಾದ್ರೂ ಮಾಡೋದು ಆ ಲಾಯರ್ ಬಂದು ಕಾಪಾಡೋದು. ಬಾ ಕೂತ್ಕೋ. ಅಪ್ಪ, ನನಗೇನಕ್ಕಮ್ಮ ಇದೆಲ್ಲ? ಈ ಟ್ಯಾಬ್ಲೆಟ್ ಟಾನಿಕ್ ಇದೆಲ್ಲ ನನಗೆ ಕೆಲಸ ಮಾಡಲ್ಲ. ಅವ್ನು ನೆಟ್ಟಗಿದ್ರೆ ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ. ಏ, ಯಾಕೋ ಅಪ್ಪನ್ಗೆ ಕಷ್ಟ ಕೊಡ್ತೀಯಾ? ಅವ್ರು ಹೇಳೋದೆಲ್ಲ ನೀನ್ ಒಳ್ಳೇದಕ್ಕೆ ತಾನೆ. ಇನ್ ಮುಂದೆ ಆದ್ರೂ ಅವ್ರ ಮನ್ಸು ಖುಷಿ ಆಗೋ ಥರ ನೀನ್ ನೋಡ್ಕೋ. ಪರವಾಗಿಲ್ವೇ, ನಿಮ್ಮಿಬ್ರಿಗೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರಿ ಹೇಳಮ್ಮ, ನೀನು ಅಪ್ಪನ ಸೈಡಾ ನನ್ನ ಸೈಡಾ? ನಾನ್ ಯಾವಾಗ್ಲೂ ನಿಮ್ಮ ಅಪ್ಪನ ಸೈಡೆ. ನಿಮ್ದು ಲವ್ ಮ್ಯಾರೇಜು, ಅದಕ್ಕೇನೆ. ಸಾಕು, ಊಟ ಮಾಡು. ಏನ್ರ ಸರ್ವಿಸ್ ಮಾಡ್ತೀರಾ? 2 ದಿವಸದ ಮುಂಚೆ ಹಾಕಿರೋ ಶಾಕ್ ಅಬ್ಸರ್ವ್ಸ್ ಅಷ್ಟು ಬೇಗ ಹೇಗೆ ಕೆಟ್ಟೋಗುತ್ತೆ? ಫಸ್ಟ್ ನಿಮಗೆ ರಿಪೇರಿ ಮಾಡಕ್ ಬರತ್ತಾ? ಬರಲ್ವಾ? ಏಯ್, ಏನಕ್ಕೆ ಬಡ್ಕೋತಾ ಇದ್ದೀರಾ? ಏನೋ ಬಡ್ಕೋತಾ ಇದ್ದೀನಾ? ಇವಾಗ ನೀನು ನನ್ನ ಗಾಡಿಗೆ ಹೊಸ ಶಾಕ್ ಅಬ್ಸರ್ವ್ಸ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೋರ್ಟ್ಗೆ ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಏನಂತ ಸರ್? ನೀವು ಬೈಕ್ಗೆ ಸೆಕೆಂಡ್ ಹ್ಯಾಂಡ್ ಪಾರ್ಟ್ಸ್ ಹಾಕ್ತೀರಾ ಅಂತ ನಂಗೆ ಡೌಟು. 2 ದಿವಸದ ಮುಂಚೆ ಹಾಕಿದ ಶಾಕ್ ಅಬ್ಸರ್ವ್ಸ್ ಕೆಟ್ಟ ಹೋಗುತ್ತಾ? ಸರ್, 1 ನಿಮಿಷ ಒಳಗೆ ಬನ್ನಿ ಸರ್. ಒಳಗೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಏನು ಹೇಳು? ಓ, ಏನು ಶಾಕು?
ಹೇಗಿದೆ ಸರ್? ಶಾಕ್ ಹೊಟ್ಟೋಯ್ತು. 2 ಸೆಕೆಂಡ್ ಮುಂಚೆ ಹೊಡ್ಸಿದ್ ಶಾಕೆ ಹೋಯ್ತು. 2 ದಿನದ ಹಿಂದೆ ಹಾಕ್ಸಿದ್ ಶಾಕ್ ಅಬ್ಸರ್ವ್ ಆಗದೆ ಏನ್ ಮಾಡ್ತೀವಿ ಸರ್? ಲೇ ಬಿಡೋ ಸರ್, ನೀವು ಸಂಜೆ ಬಂದು ಗಾಡಿ ತಗೊಂಡೋಗಿ. ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಕಣ್ರೋ. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಾಗ್ಲೇ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ರೆಡಿ ಆಗಿರಿ, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಏನೋ ಇದು, ಇಂಥ ನನ್ನ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಹುಟ್ಟುವಾಗ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಲೈ ಬೆಳಗ್ಗೆನೆ ಕನಸು ಕಾಣಬೇಡ. ನಾನು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಲ್ಲಿ ನೀನು ಓದಿಸ್ತೀನಿ ಅಂತ ಹೇಳ್ದೆ, ಕೇಳ್ದಿಯಾ? ನೀನು ಚೆನ್ನಾಗಿ ಓದಿದ್ರೆ ಒಂದು ಒಳ್ಳೆ ಹುಡುಗಿನ ಕರ್ಕೊಂಡು ಹೋಗ್ಬೋದಿತ್ತು. ನಮಸ್ಕಾರ ವಕೀಲ್ರೆ. ಅದಕ್ಕೇನು, ಅವನು ಸುಂದರವಾದ ಹುಡುಗಿನ ಬೈಕಲ್ಲಿ ಕೂಡ್ಸ್ಕೊಂಡು ಹೋಗ್ತಾನೆ. ಎಲ್ಲದಕ್ಕೂ ಸಮಯ ಬರಬೇಕು. ನೀವು ಮಾತ್ರ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ಲೇ, ಈ ಗಾಡಿ ಅವಾಗ ತೊಂದರೆ ಕೊಡೋದ್ ಕಣ್ರೋ. ಬಂದ್ ರೆಡಿ ಮಾಡ್ರೋ. ಏನ ಇದು ಗಾಡಿನ ಮ್ಯೂಸಿಯಂ ನಲ್ಲಿ ಇರ್ಬೇಕಿತ್ತು. ಪಾಪ ನಮ್ ಕಡೆ ಬಂದಿದೆ. ಏನ್ ವಕೀಲ್ರೆ, ಹೊಸ ಗಾಡಿ ತಗೋಬೋದ್ ತಾನೆ? ಸೆಂಟಿಮೆಂಟ್ ಕಣೋ. ಬರ್ತಾ ಬರ್ತಾ ನಮ್ ನಾಡಲ್ಲಿ ಜನರನ್ನ ವಸ್ತುಗಳಾಗಿ ನೋಡ್ತಾರ ಕಣ್ರೋ. ಪರವಾಗಿಲ್ಲ, ವಸ್ತುಗಳನ್ನು ಮನುಷ್ಯರಾಗಿ ನೋಡೋದು ಒಳ್ಳೇದೇನೆ. ಬೇಗ ಮುಗಿಸ್ಕೊಡು, ನಾನ್ ಬರ್ತೀನಿ. ಸರಿ ವಕೀಲ್ರೆ. ಪಾಪ ಏನೋ ಹೇಳ್ಬಿಟ್ಟು ಹೋಗ್ತಾವ್ರೆ. ಲೈ ನನ್ನ ಕಾರ್ಪೊರೇಷನ್ ಆಫೀಸ್ಗೆ ಡ್ರಾಪ್ ಮಾಡು. ಏನೇ ಇಷ್ಟೊಂದು ಜನ ಇದ್ದಾರೆ? ಅಪ್ಪ ಏನೋ? ಗಾಡಿ ಸ್ಟಾರ್ಟ್ ಆಗ್ತಿಲ್ಲಪ್ಪ. ಇಷ್ಟೋ ತನಕ ಚೆನ್ನಾಗೇ ತಾನೇ ಇತ್ತು. ನನಗೂ ಗೊತ್ತಿಲ್ಲಪ್ಪ, ಏನಾಯ್ತು ಅಂತಾನೆ ಗೊತ್ತಿಲ್ಲ. ಚಿಕ್ಕಪ್ಪ, ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಅಣ್ಣನ್ಗೇನೋ ಮುಖ್ಯವಾದ ಕೆಲಸ ಇರ್ಬೇಕು. ನೀವು ಬನ್ನಿ. ಇವನ್ ಗಾಡಿನೋ ಹೇಳ್ದಿಯಾ? ಇನ್ನೂ ಹೇಳಿಲ್ಲ ಕಣೆ. ನಾಳೆ ಹೇಳ್ತೀನಂತ ಹೇಳ್ತಿದ್ದೀನಲ್ಲ. ಅಣ್ಣ, ನಿಮ್ ಹುಡುಗಿ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ಧೈರ್ಯ ನಮ್ಮ ಹುಡುಗಿ ಅಂತ ಹೇಳೋದಕ್ಕೆ. ಅತ್ತಿಗೆ ಅಂತ ಹೇಳ್ಬೇಕು. ಅವಳು ನನ್ನ ಹಾರ್ಟಲ್ಲಿ ಬಂದು ಕುತ್ಕೊಂಡ್ಬಿಟ್ಲು ಕಣ. ಹಾಗಾದ್ರೆ ಫೋಟೋ ತೆಗೆದು ಒಂದು ಫ್ರೇಮ್ ಮಾಡಿ ಇಟ್ಕೊಳ್ಳೋಣವಾ? ಅದ್ಗೆ ಸೆಲ್ಫಿ. ಯಾರೋ ನಿನ್ಗತ್ಕೆ? ಅಣ್ಣನೇ ಹೇಳಿದ್ರು. ಇವನಾ? ನೆನೆ ನನ್ ಮೇಲ್ ಕಲರ್ ಹಾಕಿದ್ ಇವನೇ ಅಲ್ವಾ? ಇವನ್ನ ಹಂಗೆ ಬಿಡಬಾರ್ದು. ಬೇಡ ಕಣೆ, ಅವರೆಲ್ಲ ನೋಡಕ್ಕೆ ರೌಡಿ ತರ ಇದ್ದಾರೆ. ಬಸ್ ಬಂತು ಬಾಬಾ. ಮಾಡ್ತಾರೆ ಇವರು. ನೀವು ಬನ್ನಿ ಅದ್ಗೆ, ಬನ್ನಿ ಹತ್ತಿ. ನೀವೆಲ್ಲ ಹತ್ಕೋಬಹುದು. ಬಾರೋ ಬೇಗ. ರೈಟ್. ಪಾಸ ಬೈಪಾಸ ಈ ಕಡೆ ಬಾ. ಮೊದ್ಲೇ ತುಂಬಾ ರಶ್ ಇದೆ. ಚೆನ್ನಾಗಿದ್ದೀರಾ? ಟಿಕೆಟ್ ತಗೊಳ್ಳಿ. ಮೆಜೆಸ್ಟಿಕ್ಕಿಗೆ 2 ಟಿಕೆಟ್ ಕೊಡಿ. ಯಾಕಮ್ಮ, ಪರವಾಗಿಲ್ಲ, ನಾನಿದ್ದಿಲ್ಲ, ನಾನು ನೋಡ್ಕೊಳ್ತೀನಿ. ಈ ಕಡೆ ಬಾ, ಸ್ವಲ್ಪ ಈ ಕಡೆ ಬಾ. ಟಿಕೆಟ್ ಯಾರು ತಗೋಬೇಕು? ಟಿಕೆಟ್ ತಾನೇ ಕೇಳಿದ್ವಿ, ಅದಕ್ಕೆ ಯಾಕೆ ಅವ್ರು ನಗ್ತಿದ್ದಾರೆ? ಅದೆಲ್ಲ ಅಣ್ಣ ನೋಡ್ಕೋತಾರಮ್ಮ. ಅಣ್ಣನ ನಿಂಗೆ ಇನ್ನೂ ಗೊತ್ತಾಗಿಲ್ವಾ? ಇದೆಲ್ಲ ಒಂದೇ ಕೆಲಸ. ಲೇ ಆರ್ಕೆ, ಶೆಡ್ ನೋಡ್ಕೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ. ನನಗ್ ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಲ್ಸ ಮಾತ್ರ ಸಿಗ್ಬೇಕು. ಹೇಯ್, ನಿನ್ ಲವರ್ ಬಂದಿದ್ದಾನೆ. ಹಾಗಾದ್ರೆ ಹೋಗುವಾಗ ಟಿಕೆಟ್ ಫ್ರೀ. ಯಾಕೆ? ಬೆಳಿಗ್ಗೆ ಬಸ್ ಟಿಕೆಟ್ ಬ್ಯಾಲೆನ್ಸ್. ಅದೆಲ್ಲ ಏನು ಬೇಡ, ಇಲ್ಲಿ ಬಂದು ಕೂತ್ಕೋ. ಆಟೋ. ಎಲ್ಲತ್ತಿಗೆ ಹೋಗ್ಬೇಕು? ಏನು ಅದ್ಕೆನಾ? ಏಯ್,
ಏನೋ ಅದ್ಗೆ ಅಂತ ಹೇಳ್ತೀಯಾ? ಅಣ್ಣನ ಲವರ್ನ ಅತ್ಗೆ ಅಂತ ತಾನೇ ಹೇಳೋದು, ನೀವು ಹೇಳಿ ಅತ್ಗೆ. ಹಾಗಾದ್ರೆ ಅವ್ನು ನಿನ್ಗೆ ಅಣ್ಣನಾ? ಹೌದು ಅತ್ಗೆ, ನನಗೆ ಮಾತ್ರ ಅಲ್ಲ, ನಮ್ಮ ಏರಿಯಾದಲ್ಲಿ ಇರೋರ್ಗೆಲ್ಲರಿಗೂ ಅಣ್ಣನೇ. ಅಣ್ಣ ತುಂಬಾ ಒಳ್ಳೆಯವ್ರ ಅತ್ಗೆ. ಒಳ್ಳೆಯವನ? ನೋಡಕ್ಕೆ ದೊಡ್ಡ ರೋಡಿ ತರ ಇದ್ದಾನೆ. ಕವರ್ ನೋಡಿ ಬುಕ್ ಒಳಗಡೆ ಏನಿದೆ ಅಂತ ಲೆಕ್ಕ ಹಾಕ್ಬೇಡಿ. ನೀನು ಓದಿರೋ ಹುಡುಗಿ ತಾನೆ, ಗೊತ್ತಾಗಲ್ವಾ? ನಿಮ್ಮಣ್ಣ ಲವ್ ಮಾಡಕ್ಕೆ ಇವಳೇ ಸಿಗ್ಬೇಕಾ? ಇದು ದೇವ್ರ ನಿರ್ಣಯ. ಅದು ಮಾತ್ರ ಅಲ್ಲ, ಅತ್ಗೆನು ನೋಡೋದಕ್ಕೆ ಸುಂದರವಾಗಿದ್ದಾರೆ, ಅದಕ್ಕೆ ಒಳ್ಳೆಯವ್ರು ಸಿಕ್ಕಿದ್ದಾರೆ. ನಿನಗೆ ಆಗಲ್ಲ, ನಿನಗೆ ವೇಸ್ಟ್ ಫೆಲೋನೇ ಸಿಗೋದು. ಓಹೋ, ಇಲ್ಲೇ ನಿಲ್ಸಿ. ನಿಲ್ಸಿ. ಇಲ್ಲೇನಿಕೆ? ಇಳಿಯ ಕೆಳಗೆ. ತಗೊಳ್ಳಿ. ಅಯ್ಯೋ ಬೇಡ ಅತ್ಗೆ, ನಾನು ತಗೊಳ್ಳೋದಿಲ್ಲ. ಪರವಾಗಿಲ್ಲ, ಇಟ್ಕೊಳ್ಳಪ್ಪ. ಬಾ, ಬೇಗ ಬೇಗ ಬಾರೆ. ಫಾಸ್ಟ್ ಇದೀನಲ್ವಾ? ಏನೇ ಇವನು ನಮ್ ಹಿಂದೆನೆ ಬರ್ತಿದ್ದಾನೆ. ಹೌದ್ ಕಣೆ. ಫಾಸ್ಟ್ ಆಗಿ ಬಾ. ಬಾ ಬಾ, ಬೇಗ ಬಾ. ಹೇ, ನೀನ್ ಆ ಕಡೆ ಹೋಗು. ಹಾ ಸರಿ. ಏಯ್, ಗಾಡಿನ ರೋಡಲ್ಲೇ ಬಿಟ್ಟಿದ್ದಲ್ಲ? ಆ ಹುಡುಗಿ ಮಿಸ್ ಆಗ್ಬಿಟ್ಲು ಕಣ. ಹಾಗಾ? ಅದಕ್ಕೆ ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂತ್ಯಾ? ಇದು ನಮ್ಮ ಏರಿಯಾ, ಕಾಟಂಪೇಟೆ. ನಮಗ್ ಗೊತ್ತಿಲ್ದಿರಂಗ್ ನಮ್ಮ ಏರಿಯಲ್ಲಿ ಎಲ್ಲಿ ಹೋಗೋದಕ್ಕಾಗುತ್ತೆ? 2 ನಿಮಿಷದಲ್ಲಿ ಹುಡುಕ್ತೀನಿ ನೋಡು. ಹಲೋ, ಏಯ್, ಇನ್ಮೇಲಿಂದ ನಮ್ಮ ಏರಿಯಲ್ಲಿ ಅವರೇ ನಮ್ಮ ಅತ್ತಿಗೆ ಅಂತ ಸ್ಪ್ರೆಡ್ ಆಗಬೇಕು. VIP ಟ್ರೀಟ್ಮೆಂಟ್ ಇವಾಗ್ಲಿಂದಾನೇ ಸ್ಟಾರ್ಟ್. ಹಲೋ ಮೇಡಮ್, ಲೈನಲ್ಲಿ ಬನ್ನಿ. ಹೋಗಿ ಹಿಂದ್ಗಡೆ ಹೋಗಿ. ಅಯ್ಯೋ, ಅದಕ್ಕೆ ನೀವಾ? ಏನೇ ಇದೆಲ್ಲ? ಅಣ್ಣ, ಲೈನ್ ಅಣ್ಣ. ಏಯ್, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಅದಕ್ಕೆ ಕಣೋ, ಅದಕ್ಕೆ ಎಲ್ಲಿ ನಿಂತಿದಾರೋ ಅಲ್ಲಿಂದನೇ ಲೈನ್ ಶುರು ಆಗೋದು. ದಾರಿ ಬಿಡಿ, ದಾರಿ ಬಿಡಿ. ನೀವು ಬನ್ನಿ, ನೀವು ಬನ್ನಿ. ಏ, ಅಲ್ಲಿ ಚೇರ್ ಎತ್ಕೊಂಬಾರ. ಬನ್ನಿ ಅದಕ್ಕೆ, ಬಂದ್ ಕೂತ್ಕೊಳ್ಳಿ. ಅದಕ್ಕೆ ಆ ಮಹಾಲಕ್ಷ್ಮಿನೇ ನಮ್ಮ ಅಂಗಡಿಗೆ ಬಂದಂಗಿದೆ. ಅಯ್ಯಯ್ಯೋ, ಏನ್ ಮಾಡ್ಲಿ? ಒಂದ್ ಮಾತು ಹೇಳಿದ್ರೆ ಅಂಗಡಿನೇ ನಿಮ್ ಮನೆ ಹತ್ರ ಕಳಿಸ್ಬಿಡ್ತಾ ಇದ್ದೆ. ನಿಮಗ್ ಬೇಕಾದ್ದೆಲ್ಲ ತಗೊಂಡ್ಮೇಲೆ ಉಳಿದಿದ್ದನ್ನ ಎತ್ಕೊಂಡ್ ಬರ್ತಾ ಇದ್ದೆ. ತುಂಬಾ ಓವರ್ ಆಕ್ಟಿಂಗ್ ಬೇಡ. ಈ ಲಿಸ್ಟ್ ಅಲ್ಲಿ ಇರೋದ್ ಕೊಡಿ. ಕೊಡಿ ಕೊಡಿ ಕೊಡಿ. ಅಯ್ಯೋ ದೇವ್ರೇ, ಎಲ್ಲ ಬ್ರಾಂಡೆಡ್ ಅಲ್ವಾ? ಎಲ್ಲ ಬ್ರಾಂಡೆಡ್. ಅದಕ್ಕೆ ತಣ್ಣಗೆ ಇದನ್ನ ಕುಡೀರಿ. ಅಯ್ಯೋ, ಓಕೆನಾ ಅದ್ಗೆ? ಅಣ್ಣ, ಬೇಗ ಮುಗ್ಸಣ್ಣ. ಏಯ್, ಬಾಯ್ ಮುಚ್ಚ್ರ. ಹೋಗ್ತಾನೆ ಇರಿ. ಥ್ಯಾಂಕ್ ಯು. ತಮ್ಮ, ಎಲ್ಲ ತಗೊಂಡ್ ಬಾ ಇಲ್ಲಿ. ಅಣ್ಣ, ಏನಣ್ಣ 200 ರೂಪಾಯಿ ಇಸ್ಕೊತಿದ್ದೀರಾ? 200 ರೂಪಾಯಿ ಆಯ್ತು. ಏಯ್, ಸುಮ್ನೆ ಇರೋ. ಅದಕ್ಕೆ ಎಷ್ಟು ಕೊಡ್ತೀರಾ ಅಷ್ಟೇನೆ. ಬೇಕಾದ್ರೆ 0 ಕಟ್ ಮಾಡು. ಅಯ್ಯೋ, ಅತ್ತಿಗೆ ನೀವ್ ಎತ್ಕೋತಾ ಇದ್ದೀರಾ? ಲೇ ರಾಮು, ಬಾರ ಇಲ್ಲಿ. ಇದನ್ನ ಎತ್ಕೊಂಡು ಹೋಗೋ. ಸಾರಿ ಅತ್ತಿಗೆ, ಎಲ್ಲ ನನ್ನ ಹಣೆ ಬರ. ನೀವು ನಡೀರಿ ಅತ್ತಿಗೆ. ಟೈಮ್ ಏನಾಯ್ತು? ಅಯ್ಯೋ, ನನ್ನ ಟೈಮ್ ಸರಿಗಿಲ್ಲ ಸರ್. ಏ, ಇನ್ನು ಎಷ್ಟೊತ್ತಯ್ಯ ಬಸ್ ಹೊರಡೋದು? ನನ್ನ ಲವರ್ ಬಂದ್ಮೇಲೆ ಬಸ್ ಹೋಗೋದು. ನಿನ್ ಮುಖಕ್ಕೆ ಲವರ್ ಬೇರೆ ಇದ್ದಾಳ? ಏಯ್, ನೀನ್ ಹೋಗತ್ಗೆ. ಇದೆಲ್ಲ ನೋಡಿದ್ರೆ ಅವ್ನು ನಿನ್ನ ಲವ್ ಮಾಡ್ತಾನೆ ಅನ್ಸುತ್ತೆ. ಅವ್ನ್ ದೂರ ನಿಂತು ಇದೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದಾನೆ. ನಾವು ಆ ಟ್ರೀಟ್ಮೆಂಟ್ ನ ಎಂಜಾಯ್ ಮಾಡೋಣ. ಅವ್ನ್ ಪ್ರಪೋಸ್ ಮಾಡಿದಾಗ ನೋಡ್ಕೊಳ್ಳೋಣ. ಓಕೆ. ಸಾರಿ ಮೇಡಮ್.
ಏಯ್ ಅದಕ್ಕೆ ಬಂದರು, ದಾರಿ ಬಿಟ್ಟು ನಿಂತ್ಕೊಳ್ಳಿ. ನೀವು ಮೊದಲು ಹತ್ತಿ ಅತ್ತಿಗೆ. ಪ್ರಪಂಚವೇ ಬದಲಾಯ್ತು ನಿನ್ನಿಂದ ಕಣ್ಮಣಿ, ಈ ಪ್ರಾಣವೇ ಸರಿ ಹೋಯ್ತು ನೀ ಬಂದ ಮೇಲೆ ಮಣಿ. ಎಷ್ಟು ಕಂಡರೂ ನಿನ್ನ ಆಸೆ ತೀರೋದಿಲ್ಲ, ನೀಜೇನ ಹನಿಯಂತೆ ಸೇರಿ ಹೋದೆಯಲ್ಲೇ. ಪ್ರೀತಿ ಪ್ರೀತಿ ಹಂಬಲಿಸಿದೆ ಮನಸ್ಸೇ, ಒಮ್ಮೆ ನನ್ನ ಚುಂಬಿಸಿ ನೀ ಹೋಗೆ. ಹೋ, 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 ಹೋ. ಪ್ರಪಂಚವೇ ಬದಲಾಯ್ತು ನಿನ್ನಿಂದ ಕಣ್ಮಣಿ, ಈ ಪ್ರಾಣವೇ ಸರಿ ಹೋಯ್ತು ನೀ ಬಂದ ಮೇಲೆ ಮಣಿ. ಹೆಜ್ಜೆ ನನ್ನ ಹೆಜ್ಜೆ ಹಿಡಿಯಿತು ನಿನ್ನ ಹಾದಿಯನು, ಬರುವೆ ನಾ ಹುಡುಕುತ್ತ ನೀನಿರುವ ಬೀದಿಯನು. ಎಷ್ಟು ಕಂಡರೂ ನಿನ್ನ ಆಸೆ ತೀರೋದಿಲ್ಲ, ನೀಜೇನ ಹನಿಯಂತೆ ಸೇರಿ ಹೋದೆಯಲ್ಲೇ. ಓಹೋ ಪ್ರಿಯೇ ಪ್ರಿಯೇ ಎಂದೆಂದು ಜೊತೆಯಾಗಿ ಸಾಗುವ ಬಾ, ನಿನ್ನ ಹೆಸರನ್ನೇ ಬರೆದಿಹೆ ನಾ ಕವಿತೆಯಂತೆ ಪ್ರಿಯೇ. ಇಲ್ಲಿಗೆ ಯಾಕೋ ಬಂದೆ? ನಿನ್ನೆ ಒಂದು ಹುಡುಗಿ ಹತ್ರ ಕೆಟ್ಟದಾಗ ನಡ್ಕೊಂಡಲ್ಲ, ಇನ್ನು ಮಾಡಬೇಡ. ಹಂಗೆ ಮಾಡ್ತೀನೋ?
ಇನ್ನೊಂದ್ಸಲ ಏನಾದ್ರೂ ಅವಳಿಗೆ ತೊಂದರೆ ಕೊಟ್ಟೆ ಅಂತ ಇಟ್ಕೋ, ನೀನ್ ಬುರುಡೆ ಹೊಡೆದಾಕ್ಬಿಡ್ತೀನಿ. ಅರ್ಥ ಆಯ್ತು ತಾನೆ? ಇನ್ಮೇಲೆ ಮಾಡಕ್ ಹೋಗ್ಬೇಡ. ಹೇ ಚಂದು, ಏ ಚಂದು, ಚಂದು, ನಿಲ್ಲಿಸ್ರು. ಏ ನಿಲ್ಲಿಸ್ರು, ನಿಲ್ಸೋ. ಏನ್ರೋ ಇದೆಲ್ಲ? ನೀನ್ ಫಸ್ಟ್ ಇಲ್ಲಿಂದ ಹೋಗೋ, ಹೋಗೋನ್ನಲ್ಲ, ಹೋಗೋ. ವಕೀಲ್ ಫ್ರೆಂಡ್ ಅವತ್ತು ಕರೆಕ್ಟಾಗಿ ಬಂದು ಬೇಲ್ ಕೊಡಿಸ್ದೆ. ಇವತ್ತು ರಾಂಗ್ ಟೈಮಿಗೆ ಬಂದ್ಬಿಟ್ಟು ಅವನ್ನ ಕಾಪಾಡ್ಬಿಟ್ಟೆ. ನೀನೇನಾದ್ರೂ ಬರಲಿಲ್ಲ ಅಂದಿದ್ರೆ ಅವನ್ನ ಎಲ್ಲದಕ್ಕೂ ಜಗಳ ಮಾಡೋದು ಸರಿ ಇಲ್ಲ ಕಣ್ರೋ. ಅಣ್ಣನ ಲವರ್ ಅಂತಂದ್ರೆ ಯಾರು? ಅದ್ಗೆ ಕೈನ ಹಿಡ್ಕೋತಾನ ಅವನು. ಅವನ ಕೈನ ಅಲ್ಲೇ ಕತ್ತರಿಸಾಕ್ಬೇಕಿತ್ತು. ನೀವೇ ಅವಶ್ಯಕತೆ ಇಲ್ಲದೆ ಅಡ್ಡ ಬಂದಿದ್ದು ವಕೀಲ್ರೆ. ಇಲ್ಲ ಅಂದಿದ್ರೆ ಅವನ್ನ. ಏನೋ ಚಂದು, ಆ ಹುಡುಗಿ ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಸರಿ ಕಣ್ರೋ, ನಾನು ಹೊರಡ್ತೀನಿ. ಅಯ್ಯೋ ಏನ್ ವಕೀಲ್ರೆ ಅಷ್ಟು ಬೇಗ ಹೋಗ್ತೀರಾ? ಬೆಳಗ್ಗೆ ಕೋರ್ಟ್ಗೆ ಹೋಗ್ಬೇಕಣ್ರೋ. ಏನ್ ಕೇಸ್ ಸರ್ ಅದು? ಜಾತಿ ಕೊಲೆ ಕೇಸ್ ಕಣೋ. ಹುಡುಗಿ ಕೀಳ್ ಜಾತಿಯವನ್ನ ಮದ್ವೆ ಆದ್ಲು ಅಂತ ಹುಡುಗಿ ಅಪ್ಪ ಅಳಿಯನ್ನ ಸಾಯಿಸ್ಬಿಟ್ಟ. ಅವನ್ನ ಸುಮ್ಮನೆ ಬಿಡಬಾರ್ದು ವಕೀಲ್ರೆ. ಅಟ್ಲೀಸ್ಟ್ ಅವನು ಲೈಫ್ ಲಾಂಗ್ ಜೈಲಲ್ಲಿ ಇರ್ಬೇಕು ಕಣೋ. ಈ ಕಾಲದಲ್ಲೂ ಯಾಕೋ ಜಾತಿ ಮತ ಊರು ಅಂತೆಲ್ಲ ಚೇಚೆ. ಸರಿ ಕಣೋ. ಅಯ್ಯೋ ಇನ್ನ ಸ್ವಲ್ಪ ನಾಳೆ meet ಹೊತ್ತಿರಿ ಮಾಡೋಣ. ವಕೀಲ್ರೆ. ಬಾಯ್. ಬಾಯ್ ಅಬ್ಬಾ ಲೇ ಮಗ, ಈ ಹಾಡ್ ಕೇಳ್ತಿದ್ರೆ ಅವಳನ್ನ ನೋಡ್ಬೇಕು ಅನ್ಸುತ್ತೆ ಕಣ. ಅದಕ್ಕೆ ಮನೆ ನಮಗ್ ಗೊತ್ತಿಲ್ವೇ? ನನಗೆ ಗೊತ್ತು. ನಿನ್ಗೆ ಯಾಕ ಗೊತ್ತಾ? ಲೇ ಡೈಲಿ ನಾನೇ ಅಲ್ವಾ ನಾವು ಡ್ರಾಪ್ ಮಾಡೋದು. ಇದೆ ಅಣ್ಣ ಅದಕ್ಕೆ ಮನೆ. ಚಂದು, ಇಲ್ಲೇನೋ ಮಾಡ್ತಿದ್ಯಾ? ವಕೀಲ್ರ ನೀವೇನಿಲ್ಲಿ? ಈ ಮನೆ ನಂದೇ ಕಣೋ, ನಾನಿಲ್ದ ಯಾರಿರ್ತಾರೆ? ಇದು ನಿಮ್ಮನೇನಾ? ಹಾಗಾದ್ರೆ ಮೇಲ್ಗಡೆ ಇರೋ ಹುಡುಗಿ ನನ್ನ ಮಗಳೇ. ಅವಳು ನನ್ನ ಮಗಳೇ. ಏನಾಯ್ತು? ಏನಂದ್ರೆ ಅವಳು ನಿಮ್ಮ ಮಗಳ? ಯಪ್ಪ ದೇವ್ರೆ, ವಕೀಲ್ ಫ್ರೆಂಡು ಕೇಳೋದಿಕ್ಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಹೇ ಚಂದು, ಏ ಚಂದು, ಏನಾಯ್ತು? ಏನಿದು ಮಧ್ಯರಾತ್ರಿಲಿ? ಏನಿದು ಕುಡ್ದಿದ್ದಿನ ಇಳ್ದಿಲ್ವಾ? ನಾನು ಲವ್ ಮಾಡ್ತಿರೋ ಹುಡುಗಿ ನಿಮ್ಮ ಮಗಳೇ ವಕೀಲ್ರೆ. ಏನು? ಅದೇ ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದೀನಿ. ಸರಿ ಸರಿ, ಒಳಗ್ ಬಾ. ಅವಳು ನಿನ್ ಲವ್ ಮಾಡ್ತಾಳಾ? ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ ವಕೀಲ್ರೆ. ಅದ್ರ ಬಗ್ಗೆ ಕೇಳೋಣ ಅಂತಾನೆ ಇಲ್ಲಿಗೆ ಬಂದೆ. ನನಗೆ ಅದೃಷ್ಟ ಇದೆ ವಕೀಲ್ರೆ, ಅದಕ್ಕೆ ನೀವು ಇಲ್ಲಿದ್ದೀರಾ. ಚಂದು, ಆ ನೀನ್ ಅವಳನ್ನ ಲವ್ ಮಾಡಬಾರ್ದು, ಮರ್ತು ಬಿಡು. ಅದೆಲ್ಲ ಚಾನ್ಸೇ ಇಲ್ಲ ವಕೀಲ್ರೆ. ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ. ವಕೀಲ್ರೆ, ನನ್ನ ಬಗ್ಗೆ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ? ನನಗೆ ನೀವು ಅಂದ್ರೆ ಇಷ್ಟ ವಕೀಲ್ರೆ. ಫ್ರೆಂಡ್ಶಿಪ್ ಮಾಡೋದಕ್ಕೆ ಫ್ರೆಂಡ್ಸ್ ಇದ್ರೆ ಸಾಕು, ಆದ್ರೆ ಮದುವೆಗೆ ಇನ್ನೂ ತುಂಬಾ ಬೇಕು. ಅದೇನದು ಕ್ಯಾಸ್ಟ ವಕೀಲ್ರೆ? ಇದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ಜಾತಿ ಮತ ಧರ್ಮ ಎಲ್ಲ ಬೇಡ ಅಂತ ಹೇಳ್ತಿದ್ರಲ್ಲ ವಕೀಲ್ರೆ. ಹೌದು ಹೇಳ್ದೆ.
ಬೇರೆ ಜಾತಿ ಇದ್ರೂ, ಬೇರೆ ಮತ ಇದ್ರೂ, ಬೇರೆ ಊರೇ ಇದ್ರೂ ನನಗೆ ಸಮಸ್ಯೆ ಇಲ್ಲ. ಹಾಗಿದ್ರೆ ಏನ್ ತೊಂದ್ರೆ ವಕೀಲ್ರೆ? ಸ್ಟೇಟಸ್, ಅಂತಸ್ತು, ಅದೆಲ್ಲ ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಏನ್ ಹೇಳ್ತಿದ್ದೀರಾ ವಕೀಲ್ರೆ? ಸ್ಟೇಟಸ್ಸಾ? ಚಂದು ಅವಳು MSc ಓದಿದಾಳೆ. ಹೌದಾ? ಹಾಗಿದ್ರೆ ನಾನು SLC ಮಾಡಿದ್ದೀನಿ. ಅದೆರಡಕ್ಕೂ ನಿಂಗೆ ವ್ಯತ್ಯಾಸ ಗೊತ್ತಿದ್ರೆ ತಾನೇ ಕಣೋ. ಸರಿ, ನೀನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀಯಾ? 15,000. ಅವಳು ಕೆಲ್ಸಕ್ಕೆ ಹೋದ್ಲು ಅಂತ ಇಟ್ಕೋ, ತಿಂಗಳಿಗೆ 1 ಲಕ್ಷ ರೂಪಾಯಿ ಬರುತ್ತೆ. ಗೊತ್ತಾ? ಇಷ್ಟು ಸಾಕಲ್ವಾ ವಕೀಲ್ರೆ? 1,15,000. ನಮ್ 3 ಜನಕ್ಕೂ ಇದೇ ಜಾಸ್ತಿ ಆಯ್ತಲ್ವಾ? 3 ಜನನಾ? ಹೌದು, ನಮ್ 3 ಜನಕ್ಕೆ. ನನ್ ಮದ್ವೆ ಆದ್ಮೇಲೆ ಹೇಗೂ ನಮ್ಮಪ್ಪ ನನ್ನ ಮನೆ ಬಿಟ್ಟು ಕಳಿಸ್ತಾರೆ. ಆಮೇಲೆ ನನ್ ಮನೆ ಇದೆ ತಾನೇ. ಹೇಗೋ ನಿನ್ಗೆ ಅರ್ಥ ಮಾಡ್ಸೋದು? ನಿನಗೊಂದು ತಂಗಿ ಇದ್ದಾಳೆ, ಕರೆಕ್ಟಾ? ಹಾ, ಇದ್ದಾಳೆ. ಅವಳಿಗೆ ನಿನ್ ಮದ್ವೆ ಮಾಡ್ಬೇಕು ಅಂದ್ರೆ ಯಾವ ಥರದ ಅಳಿಯನ್ ಹುಡುಕ್ತೀಯಾ? ಯಾವ ತರ ಹುಡುಗ ಅಂದ್ರೆ ಒಂದೊಳ್ಳೆ ಜಾಬಲ್ಲಿರೋನ, ಅವನಿಗೊಂದು ಸ್ವಂತ ಮನೆ ಇರ್ಬೇಕು. ಹಾಗಾದ್ರೆ ರಸ್ತೆ ಬದಿಲಿ ಪಂಚರ್ ಹಾಕೋನಾಗಿದ್ರೆ ನಿನ್ ತಂಗಿನ ಕಟ್ಕೊಡು ಅಂದ್ರೆ ಕಟ್ಕೊಡ್ತೀಯಾ? ಅಯ್ಯೋ, ಅದೆಂಗಾಗುತ್ತೆ ವಕೀಲ್ರೆ? ಅವಳು ನಾನ್ ತಂಗಿ, ಹುಡುಗನ್ಗೆ ಮಿನಿಮಮ್ ನನ್ ರೇಂಜ್ ಇರ್ಬೇಕು. ನಿನ್ ತಂಗಿನ ನಿನ್ ಅಂತಸ್ಗಿಂತ ಕಮ್ಮಿ ಆಗಿರೋನ್ಗೆ ಕೊಡಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಹಾಗಿದ್ಮೇಲೆ ನನ್ ಮಗಳನ್ನ ಕಟ್ಕೊಡು ಅಂತ ಹೇಗ್ ಕೇಳ್ತೀಯಾ? ಹಾಗಿದ್ರೆ ಇದು ಸೆಟ್ ಆಗಲ್ಲ ಅಂತ ಹೇಳ್ತೀರಾ? ಸೆಟ್ ಆಗೋಲ್ಲ. ನಾನು ನಿನ್ಗೆ ಹರ್ಟ್ ಮಾಡಿದ್ರೆ ಸಾರಿ ಚಂದು. ಫ್ರೆಂಡ್ಶಿಪ್ಗೆ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಆದ್ರೆ ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ವಕೀಲ್ರೆ. ನಾನೇ ಯೋಚನೆ ಮಾಡದೆ ಅವಸರ ಪಟ್ಬಿಟ್ಟೆ. ಚಂದು, ಅವಳಿಗೆ ಬರೋವಂಥ ದೊಡ್ಡ ದೊಡ್ಡ ಸಂಬಂಧಗಳಲ್ಲಿ ಬೆಸ್ಟ್ ಆಗಿರೋದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೋತೀನಿ. ಆದರೆ ಲವ್ ಅಂತ ಅಲ್ಲಿ ಇಲ್ಲಿ ಸುತ್ತಿ 4 ಜನಕ್ಕೆ ಗೊತ್ತಾದ್ರೆ... ಅಯ್ಯೋ, ಹಾಗೆಲ್ಲ ನಡೆಯಲ್ಲ ವಕೀಲ್ರೆ. ಈ ಚಂದು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ನಾನು ನಿಮಗೆ ಮಾತು ಕೊಡ್ತೀನಿ ವಕೀಲ್ರೆ. ಸಾರಿ ಚಂದು, ನಾನು ಹೆತ್ತ ಮಗಳಿಗೋಸ್ಕರ ಸ್ವಾರ್ಥಿಯಾಗಿದ್ದೀನಿ. ನಾವು ಇಷ್ಟಪಡೋರು ಚೆನ್ನಾಗಿರ್ಬೇಕು ಅನ್ನೋದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ಲ ವಕೀಲ್ರೆ. ಅದೇನೇ ಪ್ರೀತಿ, ಅದೇ ನಿಜವಾದ ಪ್ರೀತಿ. ಬರ್ತೀನಿ ವಕೀಲ್ರೆ, ಮತ್ತೆ ಸಿಗೋಣ. ಏನಾಯ್ತಣ್ಣ? ಆ ಹುಡುಗಿ ನಮ್ಮ ವಕೀಲ್ ಫ್ರೆಂಡ್ ಮಗಳು ಕಣ್ರೋ. ಆದ್ರೆ ಅವಳನ್ನ ಮದುವೆ ಆಗೋದಿಕ್ಕೆ ಸ್ಟೇಟಸ್ ಬೇಕಂತೆ. ಏನೋ ಸ್ಟೇಟಸ್ಸಾ? ವಾಟ್ಸಪ್ಪಲ್ಲಾಗ್ಲೇ ಅಪ್ಲೋಡ್ ಮಾಡೈತಣ. ನನ್ನ ಮಗನೇ, ಸ್ಟೇಟಸ್ ಅಂದ್ರೆ ಆ ಸ್ಟೇಟಸ್ ಅಲ್ಲ ಕಣೋ, ಅಂತಸ್ತು. ಓ, ಅಂತಸ್ತು. ಹಾಗಂದ್ರೆ ಈಗ ಏನು ಮಾಡೋದೀಗ? ಎತ್ತಾಕೊಂಡು ಹೋಗ್ಬಿಡೋಣ? ಹೇಳಿದ್ ಕರೆಕ್ಟು. ನನ್ಗೆ ಯಾಕೋ ನಮ್ಮ ವಕೀಲರು ಹೇಳೋದೇ ಕರೆಕ್ಟ್ ಅನ್ಸುತ್ತೆ ಕಣ್ರೋ. ಬ್ರೇಕಪ್ಪ? ಏನೋ ಬ್ರೇಕಪ್ ಅಂತಿದ್ದಾನೆ. ಬ್ರೇಕಪ್ಪ? ಏನಣ್ಣ ಹೀಗೆ ಮಾತಾಡ್ತಿದ್ಯಾ? ಏನು ಹುಚ್ಚಿಡಿತಾ ಇವನ್ಗೆ? ಹೇಗೆ? ಸರಿ, ಓಕೆ ಆಯ್ತು. ಹೇ, ನೋಡ್ಕೊಂಡು ಯಾರ ಮೇಲೆ ನೀರು ಹಾಕ್ತಿದ್ಯಾ? ಹೋಗೆ. ನಾನು ಅದಕ್ಕೆ ಗೊತ್ತಲ್ಲ. ನಾನು ಸರೋಜಾ. ಏಯ್, ಏನೇ ಇದೆಲ್ಲ? ಗೊತ್ತಿಲ್ಲ ಕಣೆ. ಏನೇ ಮಹಾರಾಣಿ ಡಮ್ಮಿ ರಾಣಿ ಆದ್ಲಾ? ಏನು ಹೇಳೆ? ಏನು ಲವ್ ಡ್ರಾಪ್ ಆಯ್ತಾ? ಯೋ, ಬಸ್ ಬಂತಯ್ಯ. ಏನೇ ಇದೆಲ್ಲ?
ಅಣ್ಣ ಅದಕ್ಕೆ ವೇಟ್ ಮಾಡ್ತಾವ್ರೆ. ಯಾರಿಗೋ ಹೊತ್ತಿಗೆ ಫಿಗರು ಅಂತ ಹೇಳು. ಫಿಗರಾ? ಹಂಗ ಅಣ್ಣ? ಬಸ್ ಮಿಸ್ ಆಗೋಯ್ತು, ನಾನು ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕು. ಬಸ್ ಮಿಸ್ ಆಗೋಯ್ತು, ನಾನು ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕು. ಬಸ್ ಮಿಸ್ ಆಗೋಯ್ತು, ನಾನು ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು. ಆಟೋ ಬನ್ನಿ ಅದಕ್ಕೆ ಹತ್ಕೊಳ್ಳಿ. ಏನೋ ಇವನು ನಾನು ಹೇಳಿದ ಅರ್ಥ ಆಯ್ತಾ ಹಿಂಗೆ? ನೆನ್ನೆನೇ ಹೇಳಿದೀವಿ ಅವನಿಗೆ, ಕುಡ್ದಿದ್ನಲ್ಲ ಎಲ್ಲ ಮರ್ತೋಗಿದ್ದಾನೆ. ಇವನ್ ಯಾರೋ ಲೂಸ್ ತರ ಇದ್ದಾನೆ ಕಣೆ. ಯಾರು ಬರ್ಲಿಲ್ಲ, ಇವನ್ ಬಂದಿದ್ದಾನೆ. ಹಲೋ, ಏನಮ್ಮ ಎಲ್ಲ ಹತ್ಕೊಂಡೆ? ಮೀಟರ್ ನೋಡು, 500 ರೂಪಾಯಿ ಆಗಿದೆ. ಏನು ಫ್ಲೈಟ್ ತರ ಚಾರ್ಜ್ ಮಾಡ್ತೀಯಾ? ವಾದ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ. ಅಣ್ಣ ಹೇಳಿದ ಫೈನಲ್, ಕಾಸು ಕೊಡು. ಹೇ, ಲಿಮಿಟ್. ಕಳ್ಸ್ಕೊ ಗಾಳಿ ಬರ್ಲಿ. ಅಣ್ಣನ್ ಬಿಟ್ಮೇಲೆ ನಿನ್ ಗತಿ ಇದೇನೆ. ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಾ ಇಲ್ಲ ಅವಮಾನ ಆಗುತ್ತಾ? ಅಣ್ಣ ತಗೊಳ್ಳಿ ಲಿಸ್ಟ್. ಏನಿದು? ಬಿಲ್ಲು. ಬಿಲ್ಲ? ಏನು ಕೊಂಡ್ಕೊಂಡೇ ಇಲ್ಲ, ಅದಕ್ಕಿಂತ ಮುಂಚೆ ಬಿಲ್ಲ? ಇದು ಹಳೆ ಬಿಲ್ಲು. ಅವತ್ ಕೇಳಿಲ್ಲ, ಇವತ್ತೇ ಕೇಳ್ತೀರಾ? ಅವಾಗ ಅತ್ತಿಗೆ, ಈಗ ಇದು ಕೂಡ ಬಿಸಾಕೆ. ನೀನು ಓವರ್ ಆಕ್ಟಿಂಗು. ಅಣ್ಣ, ನಮ್ಮಣ್ಣ ಬ್ರೇಕಪ್ ಹೇಳ್ಬಿಟ್ಟ. ಹುಡುಗಿಗೆ ಬಾಯ್ ಹೇಳಿ ಬ್ಯಾಕಪ್ ಮಾಡ್ಬಿಟ್ಟ. ಅಣ್ಣ, ನಮ್ಮಣ್ಣ ಬ್ರೇಕಪ್ ಹೇಳ್ಬಿಟ್ಟ. ಹುಡುಗಿಗೆ ಬಾಯ್ ಹೇಳಿ ಬ್ಯಾಕಪ್ ಮಾಡ್ಬಿಟ್ಟ. ಯಾಕಂದ್ರೆ ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಬಿಟ್ಟಾಗ್ದ ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ. ಬಿಟ್ಟಾಗ್ದ ಅಣ್ಣ ಬಿಟ್ಟಾಗ್ದ ಅಣ್ಣ. ಖಾಲಿ ಪೀಲಿ ಮಾತು ಕೇಳಿ ಸಾಕಾಗಿ ಹೋಗಿ ಅಣ್ಣ ಹೇಳ್ದ ನಿಂಗೆ ಗೆಟ್ ಔಟ್ ಬೋರಿ. ಖಾಲಿ ಪೀಲಿ ಮಾತು ಕೇಳಿ ಸಾಕಾಗಿ ಹೋಗಿ ಅಣ್ಣ ಹೇಳ್ದ ನಿಂಗೆ ಗೆಟ್ ಔಟ್ ಬೋರಿ. ಬೇಕಿಲ್ಲ ಹೋಗು ಇನ್ನು ನೀನು ನನಗೆ, ಹೇಗ್ ಬೇಕೋ ಸುತ್ತಾಡ್ಕೋ ನಿನ್ನಿಷ್ಟಕ್ಕೆ. ಬೇಕಿಲ್ಲ ಹೋಗು ಇನ್ನು ನೀನು ನನಗೆ, ಹೇಗ್ ಬೇಕೋ ಸುತ್ತಾಡ್ಕೋ ನಿನ್ನಿಷ್ಟಕ್ಕೆ. ಯಾಕಂದ್ರೆ ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ, ಅಣ್ಣ ಬಿಟ್ಟಾಗ್ದ. ರಾಣಿ ಹಾಗೆ ನೋಡ್ಕೊಂಡ ಅವನು ನಿನ್ನ, ಗುಲಾಮ್ ಹಾಗೆ ನಡ್ಸ್ಕೊಂಡೆ ನೀನು ಅವನ. ಬಾಲ ಸ್ವಲ್ಪ ಮುದ್ರಕೊಂಡು ಸುಮ್ಮನೆ ಇರು, ಗರ್ವ ನೀನು ತೋರಿಸಿದ್ರೆ ವಿ ಡೋಂಟ್ ಲೀವ್ ಯು. ಅತ್ತಿಗೆ ಅಂತ ಕರೆದ್ವಿ ನಾವು, ಕೊಟ್ಟಿಯಲ್ಲೇ ನಮ್ ಹುಡುಗನ್ ನೀನು ನೋವು. ಅತ್ತಿಗೆ ಅಂತ ಕರೆದ್ವಿ ನಾವು, ಕೊಟ್ಟಿಯಲ್ಲೇ ನಮ್ ಹುಡುಗನ್ ನೀನು ನೋವು. ಯಾಕಂದ್ರೆ
ಅಣ್ಣ ಬಿಟ್ಟಾಗ್ದ ಅಣ್ಣ ಬಿಟ್ಟಾಗ್ದ ಅಣ್ಣ ಬಿಟ್ಟಾಗ್ದ 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 ಅಣ್ಣ ಬಿಟ್ಟಾಗ್ದ ಅಣ್ಣ ಬಿಟ್ಟಾಗ್ದ ಅಣ್ಣ ಬಿಟ್ಟಾಗ್ದ 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 ಮೇಡಮ್, ಅಣ್ಣ ನಿಮ್ಮನ್ನ ಬಿಟ್ಬಿಟ್ಟಿದ್ದಾರೆ. ಹೇಯ್, ಎಲ್ಲರೂ ಇಲ್ಲಿಂದ ಹೋಗಿ. ಎಲ್ಲರೂ ಹೋಗಿ ಹೋಗಿ ಅನ್ನಲ್ಲ, ಏಯ್ ಯಾಕೆ ಹೋಗ್ಬೇಕು? ನಿನ್ ಜೊತೆ ಮಾತಾಡ್ಬೇಕು. ಎಲ್ಲರೂ ಹೋಗಿ. ನಾವ್ಯಾರು ಹೋಗೋದಿಲ್ಲ. ನಿನ್ಗೇನ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಇವನು ನಾನು ಒಂದೇನೆ. ಮ್ಯಾಟ್ರೇನು ಅಂತ ಹೇಳು. ನಾನ್ ನಿನ್ನ ಕೇಳಿದ್ನಾ VIP ಟ್ರೀಟ್ಮೆಂಟ್ ಕೊಡು ಅಂತ? ನನ್ ಪಾಡಿಗೆ ಒಂದ್ ಮೂಲೆಯಲ್ಲಿದ್ದೆ. ಅದ್ಕೆ ಅಂತ ಎಲ್ಲರೂ ಹೊತ್ಕೊಂಡ್ ಮೆರೆಸಿದ್ರಿ. ಇವಾಗ ನೋಡಿದ್ರೆ ಯಾರೋ ಬೆಲೆ ಕೊಡ್ತಾನೆ ಇಲ್ಲ. ನನ್ಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನನಗ್ ಮತ್ತೆ ಆ ಟ್ರೀಟ್ಮೆಂಟ್ ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಮುಚ್ಚು ಬಾಯ್. ನಿನ್ನ ಲವ್ ಮಾಡ್ಬೇಕು. ಅದೆಲ್ಲ ಚಾನ್ಸೇ ಇಲ್ಲ. ಲವ್ ಅಂದ್ರೆ ಸೀರಿಯಸ್ ಲವ್ ಅಲ್ಲ, ಸುಮ್ನೆ ಲವ್ ಮಾಡು. ಏನು ಸುಮ್ನೆನಾ? ಏನಂದೆ? ಸಿ, ನೀನೇನಾದ್ರೂ ನನ್ನ ಲವ್ ಮಾಡ್ತೀಯ ಅಂತ ಹೇಳಿದ್ರೆ ಇಲ್ಲಿರೋ ಎಲ್ಲರೂ ನನ್ನ ಮಹಾರಾಣಿ ತರ ಟ್ರೀಟ್ ಮಾಡ್ತಾರೆ. ಲವ್ ಮಾಡು. ಅದೆಲ್ಲ ಆಗಲ್ಲ, ಸುಮ್ನೆ ಹೋಗು. ನಾನ್ ಸುಮ್ನೆ ತಾನೆ ಲವ್ ಮಾಡು ಅಂತ ಹೇಳಿದ್ದು. ಅಣ್ಣ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾನೆ. ಇಲ್ಲಿ ನೋಡಿ, ನೀವು ಮುಂಚೆ ನನಗೆ ಹೊಡೆದಿದ್ರೆ ನಾನು ಸುಮ್ನೆ ಇರ್ತಿದ್ದೆ. ಇನ್ ಮೇಲಿಂದ ಹೊಡೆದ್ರೆ ಗ್ಯಾರಂಟಿ ಸುಮ್ನೆ ಇರೋದಿಲ್ಲ, ನೋಡ್ಕೊಳ್ಳಿ. ಲೇ ಬಿಟ್ಟಾಕೋ. ಸರಿ ಮಾಡ್ತೀನಿ, ಹೋಗು. ಇದು ವರ್ಕೌಟೇ ಆಗೋದಿಲ್ಲ. ಅವ್ರ ಅಪ್ಪನ ಹತ್ರ ಹೇಳಿದಿಲ್ಲ. ಅಗ್ರಿಮೆಂಟ್ ಹಾಕೊಳ್ಳೋಣ. ಅಗ್ರಿಮೆಂಟಾ? ಅಗ್ರಿಮೆಂಟಾ? ಏನ್ ಅಗ್ರಿಮೆಂಟು? ನಿಮ್ಮಪ್ಪ ವಕೀಲರು ತಾನೆ. ಏನೇ ಇದ್ರು ಸಾಕ್ಷಿ ಇದ್ರೇನೆ ನಂಬೋದು. ಅದಕ್ಕಂತಾನೆ. ಅತ್ಗೆ ಆಗಿ ನಾನು. ಅದ್ಕೆನಾ? ಸರಿ, ಹೆಸರು ಹೇಳಿ. ಅವನ್ನೇ ಕೇಳು. ಹಾ, ಹೆಸರೇ ಗೊತ್ತಿಲ್ಲದೆ ಲವ್ ಮಾಡಿದ್ಯಾ? ಜಾನಕಿ. ಡಾರ್ಲಿಂಗ್ ಜಾನು ಅಂತ ಬರ್ಕೋ. ಓಕೆ. ಜಾನು ಆದ ನಾನು ಚಂದೂನ ಸುಮ್ನೆ ಲವ್ ಮಾಡ್ತಾ ಇದೀವಿ. ನಮ್ಮಿಬ್ರು ಮಧ್ಯದಲ್ಲಿ ಏನೂ ಇಲ್ಲ. ನಮ್ಮಿಬ್ರು ಮಧ್ಯೆ ಇರೋಂಥ ಲವ್ ಸುಮ್ನೆ ಟೈಮ್ ಪಾಸ್. ಸೈನ್ ಹಾಕಿ. ಛೇ, ನಿನ್ನ ಏನೋ ಅನ್ಕೊಂಡಿದ್ದೆ. ತುಂಬಾ ವಿಷಯಗಳಿದೆ. ಮಗ, ಅಣ್ಣ ಸುಮ್ನೆ ಹೆಸರಿಗೆ ಲವ್ ಅಲ್ಲಿದ್ದಾರೆ. ಏನೇ ಆದ್ರೂ ಮುಂಚೆ ಅಷ್ಟು ಹ್ಯಾಪಿ ಆಗಿಲ್ಲ. ಏನೋ ಒಂಥರ ಇದಾರಲ್ಲ. ಏ ಹೀರೋ, ಗಾಡಿ ತಗಿ. ಯಾಕೆ? ಇನ್ಸ್ಟಿಟ್ಯೂಟ್ಗೆ ಡ್ರಾಪ್ ಮಾಡು. ಹೇ, ನನಗೆ ಬೇರೆ ಕೆಲಸ ಇದೆ, ಹೋಗು. ಲವ್ವರ್ನ ಪಿಕಪ್ ಡ್ರಾಪ್ ಮಾಡದೇ ಇರೋ ಅಷ್ಟು ಬೇರೆ ಯಾವ ದೊಡ್ಡ ಕೆಲಸ ಇದೆ? ಲವ್ವರಾ? ಅದೇ ಸುಮ್ನೆ ಲವ್. ಅಣ್ಣ ಹೋಗೋಣ, ಅದಕ್ಕೆ ಕರಿತಿದ್ದಾರೆ ತಾನೆ. ನಡಿ, ಗಾಡಿ ತಗಿ. ಅಣ್ಣ, ಲವ್ವರ್ ಸಿಂಗ ಕೂತ್ಕೊಳ್ಳೋದು. ಮಾತಾಡ್ತಾನಿಲ್ಲ ನೋಡು. ಅಣ್ಣ, ಲವ್ವರ್ನ ಕರ್ಕೊಂಡೋಗೋ ರೀತಿ ಇಲ್ಲ, ಸಿಸ್ಟರ್ನ ಕರ್ಕೊಂಡೋಗಂಗಿದೆ. ಸಂಜೆ ಬಂದು ಪಿಕಪ್ ಮಾಡು. ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಬರಬೇಕು. ಹಾ, ಸುಮ್ಮನೆ ಲವ್ ಅಂದ್ರೆ ಇದೆಲ್ಲ ಇರುತ್ತೆ. ಹೋಗಿ ಅಗ್ರಿಮೆಂಟ್ನ ಕರೆಕ್ಟಾಗಿ ಓದು. ಸ್ವಲ್ಪ ನಗ್ಬೋದಲ್ಲ? ಹ್ಯಾಪಿ ಬರ್ತ್ಡೇ ಕಂದ. ಥ್ಯಾಂಕ್ ಯು ಅಪ್ಪ.
ನೀನ್ ಬೇಗ ರೆಡಿಯಾಗಿ ಹೊರಗಡೆ ಬಂದ್ರೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಏನಂತ ಹೇಳಿ. ನೀನ್ ರೆಡಿಯಾಗಿ ಬಾ, ನಿನ್ಗೆ ಹೇಳ್ತೀನಿ. ಹಾ. ಓಕೆ, ಅದೇನ್ ಸರ್ಪ್ರೈಸ್ ಅಂತ ಹೇಳಿಪಾ. ಬಾ ಅಮ್ಮ, ಇಲ್ಲಿ ನೋಡು. ಓ ಮೈ ಗಾಡ್, ಹೊಸ ಸ್ಕೂಟಿ. ವಾವ್, ಸೂಪರ್ ಆಗಿದೆ. ಎಷ್ಟು ವರ್ಷ ಆದ್ಮೇಲೆ ಆ ಹಳೆ ಸ್ಕೂಟರ್ ಬಿಟ್ಟು ಇದನ್ನ ತಗೊಂಡ್ರಲ್ಲ, ಸೂಪರ್ ಆಗಿದೆಪಾ. ಈ ಗಾಡಿ ನನ್ಗೆ ಕಲರ್ ಕೂಡ ಸಖತ್ತಾಗಿದೆ. ನಿನಗೆ ತಗೊಂಡಿರೋದು. ಇಟ್ಸ್ ಫಾರ್ ಮೀ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಪಾ. ಐ ರಿಯಲಿ ಲೈಕ್ ಇಟ್. ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು. ಹೀಗೆ ಗಿಫ್ಟ್ ಕೊಟ್ಟಿದ್ದು ತುಂಬಾ ಇಷ್ಟ ಆಯ್ತು. ಆದ್ರೆ ಈ ಸ್ಕೂಟಿ ನನಗಿಂತ ನಿಮ್ಗೆ ಇದ್ರ ಅವಶ್ಯಕತೆ ಜಾಸ್ತಿ ಇದೆ. ಇನ್ಮೇಲಾದ್ರೂ ಆ ಹಳೆ ಗಾಡಿನ ಬಿಟ್ಬಿಟ್ಟು ಇದನ್ನ ನೀವೇ ಓಡ್ಸಿಪಾ. ನಮ್ಮ ಜೀವನದಲ್ಲಿ ಹೊಸ ವಸ್ತುಗಳು, ಹೊಸ ಜನರು ಎಲ್ಲರೂ ಬರ್ತಾ ಇರ್ತಾರಮ್ಮ. ಹಾಗಂತ ಹಳೆದನ್ನೆಲ್ಲ ಮರಿಬಾರ್ದಮ್ಮ. ನನ್ನಿಂದ ಯಾಕೆ ಅದನ್ನು ಮರೆಯೋಕ್ಕಾಗ್ತಿಲ್ಲ ಅಂದರೆ, ಯಾವತ್ತಿಗೂ ನಾನು ಅದನ್ನು ವಸ್ತುವಾಗೆ ನೋಡಿಲ್ಲ. ಅದನ್ನ ನಿಮ್ಮಮ್ಮ ಅಂತಾನೆ ಅನ್ಕೊಂಡಿದ್ದೀನಿ. ನಮ್ಮಪ್ಪಂಗೆ ಅಮ್ಮ ಅಂದ್ರೆ ತುಂಬಾನೇ ಪ್ರೀತಿ. ಒಂದ್ ರೌಂಡ್ ಹೋಗ್ಬರ್ಲಾ? ಹೋಗ್ಬರ್ತೀನಿ. ಅಮ್ಮನಿಗೆ ಇವಾಗ ಹೇಗಿದೆ? ಹಾಂ, ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಮತ್ತೆ ಯಾಕೋ ಕಣ್ಣಲ್ಲಿ ನೀರು ಬರ್ತಿದೆ? ಸೈಲೆಂಟ್ ಆಗಿದೆಯಾ? ಸರಿ, ಅದೆಲ್ಲ ಬಿಡು. ಏನಾಯ್ತು ಅಂತ ಹೇಳು. ಅಮ್ಮನಿಗೆ ಆಪರೇಷನ್ ಮಾಡಬೇಕಂತೂ 2 ಲಕ್ಷ ಬೇಕಂತೆ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು, ನನ್ನಿಂದ ತಪ್ಪಿಸ್ಕೋಬೋದು ಅನ್ಕೊಂಡ? ನನ್ನ ಫೋನ್ ಕೂಡ ಅಟೆಂಡ್ ಮಾಡ್ತಿಲ್ಲ. ಸುಮ್ಮನೆ ಲವ್ ಮಾಡ್ತಿರೋದಂತ ಬೆಲೆನೇ ಇಲ್ವಾ? ಆ ಹೋಯ್, ಬಾ, ಬಂದ್ ಗಾಡಿಲಿ ಕೂತ್ಕೋ. ಏನಾಯ್ತು ಹೇಳಿ. ಏನಿಲ್ಲ, ಅಮ್ಮನಿಗೆ ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕಂತೆ. ಅಮ್ಮ ಎಲ್ಲಿದ್ದಾರೆ? ಅಮ್ಮ, ತಗೋ, ಇದನ್ ಮಾರ್ಬಿಡು. ಏಯ್, ಅದೆಲ್ಲ ಬೇಕಾಗಿಲ್ಲ. ನಾನು ಇದನ್ ಫ್ರೀಯಾಗಿ ಕೊಡ್ತಾ ಇಲ್ಲ, ಆಮೇಲೆ ನಾನೇ ಇಸ್ಕೋತೀನಿ. ಏಯ್, ಈ ಸಾಲಾಗಿಲ್ಲ, ಬೇಕಾಗಿಲ್ಲ. ಹೋಗಿ ನಿನ್ ಕೆಲಸ ನೋಡ್ಕೋ. ಯಾಕೆ ನೀನು ಬೇಡ ಅಂತಿದ್ಯಾ? ಹಿಂದೆ ಮುಂದೆ ಗೊತ್ತಿಲ್ಲದವ್ರ ಹತ್ರ ನಾವು ಸಾಲ ತಗೊಳಲ್ಲ. ಹಾಗಾದ್ರೆ ನಾನು? ಹಲೋ, ನೀನು ಸ್ಪೆಷಲ್ ಸ್ಟೇಟಸ್ ಕೇಳ್ದಲ್ಲ, ಅದಕ್ಕೆ ಹಾಗೆ ಮಾಡಿದ್ದು. ನೀನು ಸುಮ್ನೆ ಅಂತ ಹೇಳಿದಕ್ಕೆ ಲವ್ ಮಾಡಿದ್ದು. ಅದಕ್ಕೋಸ್ಕರ ಸುಮ್ನೆ ಆಟ ಆಡೋದು, ಹಿಂಗೆಲ್ಲ ಸಾಲ ಕೊಡೋದು, ಅದೆಲ್ಲ ನಮಗ್ ಸೆಟ್ ಆಗಲ್ಲ. ಹೋಗೋ. ಚಂದು, ನೀನ್ VIP ಟ್ರೀಟ್ಮೆಂಟ್ ನಾನು ನೀನ್ ನೋಡ್ಕೋ. ಅಮ್ಮನ್ ಟ್ರೀಟ್ಮೆಂಟ್ ನಾವು ನೋಡ್ಕೋತೀವಿ. ದುಡ್ಡು ಕೊಡ್ದೆ ಏನ್ರೋ ಮಾಡ್ತಿದ್ದೀರಾ ನೀವು? ಅಣ್ಣನ ಬಗ್ಗೆ ನಿಮ್ಗೇನೋ ಸರಿಯಾಗಿ ಗೊತ್ತಿಲ್ಲ. ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿ ಆಗ್ತಾನೆ ಇದೆ. ನಾನೇನು ಸಾಧುಕ್ ಹೋಗಿಲ್ಲ ಅಂತಾರ ನಾ ಕಾಣಿಸ್ತಿದ್ದೀನಿ. ಸ್ಮಾರ್ಟ್ ಶಂಕರ್ ಕಣೋ. ಹೇಯ್, ಯಾರೋ ನೀನು? ಅಣ್ಣವ್ರಿದಾರಾ? ಅಣ್ಣ ಒಳಗಡೆ ಕೆಲಸದಲ್ಲಿದ್ದಾರೆ, ಗೊತ್ಕೋ. ತಗೊಂಡ್ ಬಂದಿಯಾ? ಇಲ್ಲ. ಸರಿ ಬೆಚ್ಚು, ಬೇರೆ ದಾರಿ ಇಲ್ವಾ? ಬೇರೆ ದಾರಿನೇ ಇಲ್ಲ. ಬೇಗ. ಹಾ, ತೆಗೀತಿದ್ದೀನಲ್ವಾ. ಸ್ವಲ್ಪ ನಿಧಾನ. ಅಯ್ಯೋ, ಅಯ್ಯಯ್ಯೋ, ಅಯ್ಯೋ.
ನೋಡ್ದಿಲ್ವಾ ಸೂಪರ್ ಅಲ್ವಾ ಅಣ್ಣನ ಸ್ಟ್ಯಾಮಿನಾ ಅಂದ್ರೇನೆ ಹಾಗೆ ಆಹಾ, ಅಣ್ಣ ಒಳ್ಳೆ ಕೆಲ್ಸಗಾರ. ಸಾಲ ಕೊಡೋದು ಅಷ್ಟೇ ಅಲ್ಲ, ವಸೂಲಿ ಮಾಡೋದು ಗೊತ್ತಿರ್ಬೇಕು. ದುಡ್ಡು ತರೋ ತನಕ ಫುಡ್ ಬೆಡ್ 2 ಕಟ್ಟು. ದುಡ್ಡು ತಗೊಂಡೇ ಬರ್ತೀನಿ. ಅಯ್ಯೋ ಹಿಂಗೆಲ್ಲ ಹೊಡೆದ್ಬಿಟ್ರಪ್ಪ, ಒಳಗೊಳಗೆ ಉರಿತಿದೆ. ಏನ್ ಚಂದು, ಸಲಾಂ ಹೇಗಿದ್ಯಾ? ಖಾನ್ ಭಾಯ್. ಚೆನ್ನಾಗಿದ್ಯಾ? ಹಾ ನಾನ್ ಚೆನ್ನಾಗಿದ್ದೀನಿ. ಹಾ ಕೂತ್ಕೋ. ಟೀ ಕಾಫಿ ಏನಾದ್ರು ತಗೋತಿಯಾ? ಹಾ, ಇಲ್ಲ ಅಣ್ಣ, ಬೇಡ್ವಾ? ಬೇಡ. ಹಾಗಾದ್ರೆ ಪರವಾಗಿಲ್ಲ. ಪಪ್ಪಾಯ ಏನಾದ್ರು ತಗೋತಿಯಾ? ಇಲ್ಲ, ಬೇಡ ಅಣ್ಣ. ಸಂಕೋಚ ಎಲ್ಲ ಪಡ್ಕೋಬೇಡ. ನನ್ನ ಹತ್ರ 2 ಬ್ರಾಂಚ್ ಇದೆ, ಒಂದ್ ಚಿಕ್ಕಪೇಟೆ ಬಿರಿಯಾನಿ, ಇನ್ನೊಂದ್ ಬನಶಂಕರಿ ಬಿರಿಯಾನಿ. ಯಾವ್ದು ಇಲ್ಲ, ಬೇಕು? ಬೇಡ ಅಣ್ಣ. ಬೇಡ್ವಾ? ಬೇಡ ಅಣ್ಣ. ಹಾಗಾದ್ರೆ ಏನಕ್ಕೆ ಬಂದೆ? ಅಣ್ಣ ಅರ್ಜೆಂಟಾಗಿ ನನಗೆ ದುಡ್ಡು ಬೇಕಿತ್ತು. ದುಡ್ಡ? ಎಷ್ಟು? 2 ಲಕ್ಷ ಅಣ್ಣ. ಐ ಲೈಕ್ ಇಟ್. ಹಾ, ನೀನ್ 1 ಲಕ್ಷ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ಲ. ನೀನ್ 2 ಲಕ್ಷ ಕೇಳಿದಕ್ಕೆ ನಾನು ನಿನಗೆ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಯಾಕೆ ಗೊತ್ತಾ? 2 ನನ್ ಲಕ್ಕಿ ನಂಬರ್. ಹಾ, ನನಗೆ 2 ಮನೆ, 2 ಹೆಂಡತಿ, 2 ನನಗೆ ತುಂಬಾ ಇಷ್ಟ. ಮತ್ತೆ ಇವನ್ ಯಾಕಣ್ಣ ಒಬ್ನೇ ಇದ್ದಾನೆ? ಅವನು ಇಸ್ಮಾರ್ಟ್ ಶಂಕರ್. ಜನ ಒಬ್ನೇ, ಆದ್ರೆ ಮೆದ್ಲು 2. ಅಣ್ಣ ಹೊಗಳ್ತಿದ್ದಾರೆ. ನಂಬರ್ 1, ನಂಬರ್ 2. ಥ್ಯಾಂಕ್ಸ್ ಅಣ್ಣ. ಓಕೆ. ಒಳಗಡೆ ಬನ್ನಿ. ಏನ್ ಹೇಳ್ತಿದ್ದೀರಾ? ಚಂದು ನನ್ ಮನ್ಸಿದ್ದ ಹಾಗೆ, ತುಂಬಾ ಒಳ್ಳೆ ಹುಡ್ಗ, ನನ್ನ ಹಾಗೇನೆ. ಒಳಗಡೆ ಬನ್ರಿ. ಅಣ್ಣ ಒಂದ್ ಸೆಲ್ಫಿ ತಗೊಳ್ಳೋಣವಾ? ಐ ಲೈಕ್ ಇಟ್. ಅದಕ್ಕೆಲ್ಲ ನೀನ್ ಸ್ಮಾರ್ಟ್ ಶಂಕರ್. ಹಾ, ಕೊಡಿಲಿ, ತಗೊಳ್ಳೋಣ. ಲೇ ಆರ್ಕೆ ತಗೊಳ್ಳೋ. ಏನೋ ಇದು? ಹೆಂಗೋ ಇಷ್ಟೊಂದು ದುಡ್ಡು? ಹೆಂಗ್ ಬಂದ್ರೆ ಏನೋ, ಮೊದಲು ಹೋಗಿ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಡ್ಸೋ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಸರಿ ಸೆಂಟಿಮೆಂಟ್ ಎಲ್ಲ ಸಾಕು, ಮೊದಲು ಹೋಗಿ ಕೆಲಸ ನೋಡಿ. ಲೇ ನೀನು ಅಮ್ಮ ನೋಡು, ಹೋಗು. ಲೇ ವಿಠಲ್, ಅದೇನು ಅಂತ ನೋಡು. ಹೋಗು. ರಾವ್ ಸರ್, ಆ ಕೇಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದೆ. ಎಲ್ಲಿ ಹೋಗ್ತಿದ್ಯಮ್ಮ? ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಪ್ಪ. ಹಾಗ ಹುಷಾರಾಗಿ ಹೋಗಿ, ಬೇಗ ಬಾ ಅಮ್ಮ. ಓಕೆ. ಅದೇ ಸರ್, ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಿನ್ನ ಕಿಡ್ನಾಪ್ ಮಾಡ್ತೀನಿ. ಓ ಹಾಗಾ? ತುಂಬಾ ಕೋಪ ಮಾಡ್ಕೊಂಡಿರೋ ಹಾಗಿದೆ. ಐಸ್ ಕ್ರೀಮ್ ತಿಂದ್ಯಾ? ಯಾಕೆ ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ತಿದ್ಯಾ? ಹಾ, ಹೋ ಐಸ್ ಕ್ರೀಮ್. ಕುಲ್ಫಿ ಕೊಡಿ. ಹಲೋ ಮೇಡಮ್, ಕಾಸು ಕೊಡದೆ ಹೋಗ್ತಾ ಇದ್ದೀರಾ? ನಾನ್ ಅದಕ್ಕೆ ಕಣೋ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ನಾನು ಭಾಷಾ. ನಾನ್ ಅದಕ್ಕೆ ಕಣೋ. ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಮಾಣಿಕ್ ಭಾಷಾ, ನನಗೆ ಕಾಸು ಬೇಕು, ಕೊಡು. ಹಲೋ ಮೇಡಮ್. ಈ ಏರಿಯಲ್ಲಿ ನಿನ್ಗೆ ಯಾರು ಗೊತ್ತಿಲ್ವಾ? ಗೊತ್ತಿಲ್ಲ. ಸರಿ, ಹೋಗಿ ದುಡ್ಡು ಕೊಡು. ಎಷ್ಟಪ್ಪ? 20 ರೂಪಾಯಿ. ಸರಿಯಾದ ಹುಡುಗಿ ಸರ್. ಪರವಾಗಿಲ್ಲ ಬಿಡೋಣ. ಹಲೋ ಜಾನಕಿ. ನಾನು ಚಂದು ಮಾತಾಡ್ತಿದ್ದೀನಿ ವಕೀಲ್ರೆ. ಚಂದು, ಈ ಫೋನ್ ಹೇಗೆ ನಿನ್ನ ಹತ್ರ? ಜಾನಕಿಯಲ್ಲಿ? ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ವಕೀಲ್ರೆ. ಚಂದು ಹೇಳಿದೆ ಅಲ್ವಾ, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಹಲೋ.
ಹಂಗೆ ಹಾಕೋ ಹಾಕೋ ಶಾಬಾಷ್. ಯಾರೋ ನೀನು? ಏಯ್, ಏನ್ ಬೇಕು ಹೇಳು. ಅಣ್ಣ ಇಲ್ಲಿಗೆ ಯಾವ್ದಾದ್ರು ಒಂದು ಹುಡುಗಿ ಬಂದ್ಲಾ? ಹುಡುಗಿನ? ಗಂಡಸರು ಬರೋದಕ್ಕೆ ಇಲ್ಲಿಗೆ ಹೆದರ್ ಸಾಯ್ತಾರೆ. ಹುಡುಗಿ ಹೇಗೋ ಇಲ್ಲಿ ಬರ್ತಾಳೆ. ಅಣ್ಣ ಹಂಗಲ್ಲ ಅಣ್ಣ, ಈ ಕಡೆನೆ ಅವಳು ಬಂದ್ಲು. ಹೇಯ್, ಏನೋ ಹೇಳಿದ್ರೆ ಅರ್ಥ ಆಗಲ್ವಾ? ಒದೆ ಬೀಳಕ್ ಮುಂಚೆ ಹೊರಟೋಗು. ಹೋಗ ಹೋಗ. ಲೇ, ಸ್ವಲ್ಪ ನೋಯ್ತಾ ಇದೆ, ಮಸಾಜ್ ಮಾಡೋ. ಅಣ್ಣ ಆ ಹುಡುಗಿ ಇಲ್ಲೇ ಇದ್ದಾಳಣ್ಣ. ಲೇ, ಮತ್ತೆ ಯಾಕೋ ಇಲ್ಲಿ ಬಂದೆ? ಅಣ್ಣ ನಾನು ಹಾರ್ಟ್ ಬೀಟ್ ಹೇಳ್ತಿದ್ದೆ ಅಣ್ಣ, ಅವಳು ಇಲ್ಲೇ ಇದ್ದಾಳೆ ಅಂತ. ಲೇ, ನೀನೇನ್ ಮಜುನೂನಾ? ಹಾರ್ಟ್ ಬಿಟ್ ಇಟ್ಕೊಂಡು ಲವರ್ ಎಲ್ಲಿದ್ದಾಳೆ ಅಂತ ಹೇಳೋದಿಕ್ಕೆ? ಹ, ಲವರ ನೀನು? ಲೇ, ನೀನು ನೋಡಿದ್ರೆ ನನಗೆ ನಗು ಬರ್ತಿದೀಯೋ? ಲೇ, ಈ ಮಜ್ನು ಮುಂದೆ ಲೈಲಾ ಕರ್ಕೊಂಡ್ಬನ್ರೋ. ನೋಡ ಚಂದು, ಬಿಡು. ನೋಡು ನಿನ್ ಲೈಲಾ. ನನ್ನ ಬಿಡು. ಅಣ್ಣ ಬಿಡ ಕೇಳಿ ಅಣ್ಣ. ಲೇ, ಬಿಡು. ನಿನ್ ಹಾರ್ಟ್ ಬೀಟ್ ಕಾನ್ಸೆಪ್ಟ್ ಕರೆಕ್ಟಾ ವರ್ಕ್ ಆಗ್ತಾ ಇದೆಯೋ? ಆದ್ರೆ ನನ್ ಮನ್ಸು ಏನೋ ಹೇಳ್ತಾ ಇದೆ, ಅದನ್ನ ಕೇಳ್ಬೇಕಲ್ವಾ? ಹೀಗ್ ಮಾಡೋಣ, ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣ. ಒಂದು 3 ದಿನ ಅಂದ್ರೆ 3 mornings 2 nights ನಮ್ ಹುಡುಗಿ ಎಂಜಾಯ್ ಮಾಡಿ ಕಳಿಸ್ತಾನೆ. ಓಕೆನಾ? ಹೇ, ಎಂಜಾಯ್ ಮಾಡೋ. ಅಣ್ಣ ಅವಳನ್ನ ಬಿಟ್ಬಿಡಿ ಅಣ್ಣ, ಏನೇ ಇದ್ರು ನಮ್ಮಿಬ್ರು ಮಧ್ಯೆನೇ ಇರ್ಲಿ. ಅವಳನ್ನ ಪ್ಲೀಸ್ ಬಿಟ್ಬಿಡಿ ಅಣ್ಣ. ಅಷ್ಟು ದೊಡ್ಡ ಮನುಷ್ಯನ ನೀನು? ಸರಿ, ಹೀಗ್ ಮಾಡೋಣ. ಅಲ್ಲಿಂದ ಇಲ್ಲಿ ತನಕ ಒಂದು 10 ಅಡಿ ಇದೆ. ನೀನು ಈ 10 ಅಡಿ ದಾಟಿ ಅವಳನ್ನ ಕರ್ಕೊಂಡು ಹೋಗು. ಆದ್ರೆ ಒಂದು ಕಂಡೀಷನ್, ಅಲ್ಲಿ ತನಕ ನಮ್ಮ ಹುಡುಗರು ಹೊಡಿತಾ ಇರ್ತಾರೆ, ನೀನ್ ದಾಟ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ಒಬ್ಬನಿಗೂ ನೀನು ತಿರುಗಿ ಹೊಡಿಬಾರ್ದು. ಓಕೆನಾ? ಅಣ್ಣ ಪಾಪ ಅಣ್ಣ, ಅವನಿಗೆ ಯಾಕೆ ಹೊಡಿತಿದ್ದೀರಿ? ಏಯ್ ಏಯ್, ಹುಚ್ಚೇನ ನಿನಗೆ? ಲೇ, ಏನು ಕವಳಿಗೋಸ್ಕರ ಒದೆ ತಿಂದು ಸಾಯ್ತಾ ಇದ್ಯಾ ನೀನು? ಸುಮ್ನೆ ಪ್ರೀತಿ ಅಲ್ವೇನೋ ಇದು? ಲವ್ ಲೇ, ಏನು ಸುಮ್ನೆ ಪ್ರೀತಿ ಅಂತೀಯಾ? ಹೌದಣ್ಣ, ಇವನು ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಆದ್ರೆ ಅವಳು ಇವನನ್ನ ಲವ್ ಮಾಡ್ತಾ ಇಲ್ಲ. ಹೇಯ್ ಚಂದು, ಹೌದಾ? ಲೇ, ನಿಜಾನೇನೋ? ಲವ್ ಮಾಡಿಲ್ಲ ಅಂದ್ರೂ ಹೊಡ್ಸ್ಕೊಂಡಿದ್ಯಾ ಅಂದ್ರೆ ನೀನು ನಿಜವಾಗ್ಲೂ ದೊಡ್ಡ ಮಜನು ಕಣೋ. ಲೇ,
ಹುಡುಗಿ ಬಿಟ್ಬಿಡು. ಬಿಡು ಬಿಡು ಚಂದು 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 ಕಣ್ಬಿಟ್ಟು ನೋಡು. ಚಂದು ಹುಷಾರು ಹುಷಾರು ಬಾ. ಚಂದು 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 ಕಣ್ಬಿಟ್ಟು ನೋಡು. ಚಂದು ಚಂದು ಕಣ್ಬಿಡು, ನೋಡೋ ನಮ್ಮನ್ನ. ಚಂದು ಏನೂ ಆಗಲ್ಲಮ್ಮ. ಎಲ್ಲ ಮತ್ತೆ ನಾರ್ಮಲ್ ಆಗ್ಬಿಡತ್ತಮ್ಮ. ನನ್ನ ಮಾತನ್ನು ಕೇಳು ಬಾಮ್ಮ. ಅಳ್ಬೇಡ ಜಾನು. ಚಂದು ನನ್ಗೆ ಜೀವಂತವಾಗಿ ಬೇಕಪ್ಪ. ಚಂದುಗ್ ಏನೂ ಆಗೋದಿಲ್ಲಮ್ಮ. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ನಿನ್ ಬಾ ಹೋಗೋಣ. ಜಾನು, ಚಂದು ಅವನ ಕಣ್ ತೆರೆದು ನನ್ನ ನೋಡೋವರೆಗೂ ನಾನಿಲ್ಲಿಂದ ಬರಲ್ಲಪ್ಪ. ಅವನಿನ್ನ ಕಾಪಾಡಿದಾನೆ, ಸೊ ಅವನು ಜೀವಂತವಾಗಿರ್ಬೇಕು ಅನ್ನೋ ತಪ್ಪಿಲ್ಲ. ಆದ್ರೆ ಅವ್ನು ಕಣ್ ತೆಗೆದು ನೋಡೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ ಅಂದ್ರೆ ಏನರ್ಥ? ಪ್ರೀತಿ. ವಾಟ್? ಹೌದಪ್ಪ, ನಾನ್ ಚಂದುನ ಲವ್ ಮಾಡ್ತಾ ಇದ್ದೀನಪ್ಪ. ಜಾನು, ನೀನ್ ಅವನ್ನ ಹೇಗೆ? ನೀನ್ ಹೇಳಿದ್ದೆ ಅಂತ ಅವನ್ ನಿನ್ ಮೇಲಿಟ್ಟಿರೋ ಗೌರವದಿಂದ ನನ್ ಮೇಲಿದ್ದ ಪ್ರೀತಿನ ಅವನ್ ಮನ್ಸಲ್ಲೇ ಕೊಂದಾಕ್ಬಿಟ್ಟಪ್ಪ. ಆದ್ರಿಂದಾನೇಪ್ಪ ನಾನು ಅವನ್ನ ಲವ್ ಮಾಡ್ತಿರೋದು. ಸಾಕು, ನಿನ್ಗೇನು ಗೊತ್ತಿಲ್ಲ. ಬಾ ಹೋಗೋಣ. ಅಪ್ಪ, ನಾನು ನಿನ್ನ ಹತ್ರ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಚಂದುನ ಲವ್ ಮಾಡ್ತಿದ್ದೀನಪ್ಪ.